ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವೈರಸ್ನ ಬಗ್ಗೆ ಮಾತನಾಡಿದ್ದಾರೆ. ಅಪಾಯಕಾರಿ ವೈರಸ್ ಏನಲ್ಲ, ಭಯ ಪಡುವ ಅವಶ್ಯಕತೆ ಇಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಮಾತು. ಆರೋಗ್ಯ ಇಲಾಖೆಗೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸೂಚನೆ ನೀಡಲಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಇದೀಗ ಚೈನಾ ವೈರಸ್ನದ್ದೇ ಆತಂಕ. ಅದರಲ್ಲೂ ಇಬ್ಬರು ಮಕ್ಕಳಲ್ಲಿ HMPV ವೈರಸ್ನ ಸೋಂಕಿರೋದು ಪತ್ತೆಯಾದ ಬೆನ್ನಲ್ಲೇ ಇದೀಗ ಆರೋಗ್ಯ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ. ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ ಆರೋಗ್ಯ ಇಲಾಖೆ. ಇಬ್ಬರು ಮಕ್ಕಳಲ್ಲಿ ಕಾಣಿಸಿಕೊಂಡಿದೆ ಈ ಸೋಂಕು. 3 ತಿಂಗಳ ಮಗು ಹಾಗೆ 8 ತಿಂಗಳ ಮಗುವಿನಲ್ಲಿ ಸೋಂಕಿರೋದು ಪತ್ತೆಯಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಈ ವೈರಸ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ. ಇನ್ನು ಈ ಸೋಂಕು ಕಾಣಿಸ್ಕೊಂಡಿರುವ ಇಬ್ಬರು ಮಕ್ಕಳಿಗೂ ಕೂಡ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಇವತ್ತು ಸಂಜೆ ಆರೋಗ್ಯ ಅಧಿಕಾರಿಗಳು ಮೀಟಿಂಗ್ ಅನ್ನು ನಡೆಸುತ್ತಿದ್ದಾರೆ. ಈ ಸೋಂಕಿನ ಬಗ್ಗೆ ಮತ್ತಷ್ಟು ಚರ್ಚೆ ಈ ಒಂದು ಮೀಟಿಂಗ್ ನಲ್ಲಿ ನಡೆಯುತ್ತೆ. ಹಾಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕೂಡ ಈ ಸಭೆಯಲ್ಲಿ ನಿರ್ಧಾರ ಆಗೋ ಸಾಧ್ಯತೆ ಇದೆ. HMPV ವೈರಸ್ನ ಆತಂಕ ಅಂತೂ ಇದ್ದೇ ಇದೆ. ರಾಜ್ಯದಲ್ಲಿ ಇಬ್ಬರು ಮಕ್ಕಳಲ್ಲಿ ಈ ಸೋಂಕಿರೋದು ಪತ್ತೆಯಾಗಿದೆ. ಚೈನಾ ವೈರಸ್ ಅಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇದ್ರು ಕೂಡ HMPV ಕಾಣಿಸ್ಕೊಂಡಿರೋದು ಆ ಸ್ಥಳೀಯ ಆಸ್ಪತ್ರೆಗಳ ವರದಿಯಲ್ಲಿ ದೃಢವಾಗ್ತಿರೋದ್ರಿಂದ ಆರೋಗ್ಯ ಇಲಾಖೆಯ ಮಾಹಿತಿ, ಅದರಲ್ಲೂ ಈ ಸಭೆಯ ನಂತರ ಯಾವೆಲ್ಲ ರೀತಿಯ ಗೈಡ್ಲೈನ್ಸ್ ಗಳನ್ನ ಹೊರಡಿಸುತ್ತೆ ಅನ್ನೋದ್ರ ಬಗ್ಗೆ ಸಹಜವಾಗಿ ಕುತೂಹಲ ಮನೆ ಮಾಡಿದೆ. ಇನ್ನು HMPV ಲಕ್ಷಣಗಳೇನು ಅನ್ನೋದನ್ನ ಗಮನಿಸ್ತಾ ಇದೀವಿ. HMPV ಹ್ಯೂಮನ್ ಮೆಟಾಪ್ ನ್ಯೂಮೋ ವೈರಸ್. ಈ ವೈರಸ್ನ ಲಕ್ಷಣಗಳೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಇದೊಂದು RNA ವೈರಸ್ ಆಗಿದೆ. ಸಾಮಾನ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಒಂದಷ್ಟು ಗುಣಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಶೀತ, ಕೆಮ್ಮು, ನೆಗಡಿ, ತಲೆಭಾರ ಇತ್ಯಾದಿ. ಇನ್ನು ನ್ಯೂಮೋನಿಯಾ ಉಂಟು ಮಾಡುವ ವೈರಸ್ನ ಪೈಕಿನೇ ಈ HMPV ಕೂಡ ಒಂದು ಅನ್ನೋದು ವೈದ್ಯಕೀಯ ಲೋಕ ಕೊಡ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿ. 2001ರಲ್ಲಿನೇ ಈ ವೈರಸ್ನ ಪತ್ತೆಯಾಗಿತ್ತು. ಡಚ್ ಸಂಶೋಧಕರಿಂದ ಈ ವೈರಸ್ ಅನ್ನ ಪತ್ತೆ ಹಚ್ಚಲಾಗಿತ್ತು. ಇಲ್ಲಿವರೆಗೂ ಲಸಿಕೆ ಇಲ್ಲ ಅನ್ನೋದೇ ಆಶ್ಚರ್ಯ. 2001ರಲ್ಲೇನೆ ಈ ಒಂದು ವೈರಸ್ ಪತ್ತೆಯಾಗಿದೆ. ಸೋಂಕಿತರಿಗೆ ಕೆಮ್ಮು ಶುರುವಾಗುತ್ತೆ. ಪ್ರಾಥಮಿಕವಾಗಿ HMPVಯ ಲಕ್ಷಣಗಳ ಪೈಕಿ ಇದು ಕೂಡ ಒಂದು. ಬಾಯಿ, ಮೂಗು ಹಾಗೆ ಕಣ್ಣಿನಲ್ಲಿ ಸೋಂಕು ಕಾಣಿಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಕೊರೋನಾ ಸಂದರ್ಭದಲ್ಲೂ ಕೂಡ ಇಂಥದೇ ಕೆಲ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು. ಹೆಚ್ಚಾಗಿ ಮಕ್ಕಳನ್ನ ಕಾಡ್ತಾ ಇದೆ ಈ ಸೋಂಕು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇಬ್ಬರು ಮಕ್ಕಳಲ್ಲಿ HMPV ಕಾಣಿಸ್ಕೊಂಡಿದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ. ಆದ್ರೂ ಕನ್ಫ್ಯೂಷನ್ ಇದೆ. ಇದು ಚೈನಾ ವೈರಸ್ ಹೌದಾ? ಇದು ಕೋವಿಡ್ ನಂತೇನೆ ಹರಡುತ್ತಾ? ಲಾಕ್ಡೌನ್ ಇತ್ಯಾದಿಗಳಾಗೋಷ್ಟು ಗಂಭೀರನಾ ಈ ಸಮಸ್ಯೆ? ಈ ರೀತಿ ಅನೇಕ ಪ್ರಶ್ನೆಗಳು. ಬಹುಶಃ ಇವತ್ತು ನಡೆಯುವ ಈ ಸಭೆಯಲ್ಲಿ ಇದಕ್ಕೆಲ್ಲ ಒಂದು ಉತ್ತರ ಸಿಗಬಹುದಾ? ಸ್ಮಿತಾ, ಈ ಒಂದು ಸಭೆ ಅಂದ್ರೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಈ ಒಂದು ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಕಮಿಷನರು ಮತ್ತು ಎಕ್ಸ್ಪರ್ಟ್ಗಳು ಈ ಒಂದು
ಯಾರಿಗೂ ಗೊತ್ತಾಗ್ತಿಲ್ಲ. ಹೀಗಾಗಿ ಇದಕ್ಕೇನಾದ್ರೂ ಜಿನೋಮಿಕ್ಸ್ ಸೀಕ್ವೆನ್ಸ್ ಕಳಿಸ್ಬೇಕಾ, ಲ್ಯಾಬಿ ಕಳಿಸ್ಬೇಕಾ, ಈ ಒಂದು ಮಾದರಿಯನ್ನ ಎಲ್ಲವೂ ಡಿಸ್ಕಷನ್ ಆಗುತ್ತೆ. ಯಾಕಂದ್ರೆ ಈಗ 2 ಮಕ್ಕಳಲ್ಲಿ ಈಗ ಒಂದು ವೈರಸ್ ಪತ್ತಾಗಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಈ ಒಂದು ವೈರಸ್ ರೋಗ ನಿರೋಧಕ ಶಕ್ತಿ ಎಲ್ಲಿ ಕಡಿಮೆ ಒಂದು ಮಕ್ಕಳಿಗೆ ಅಟ್ಯಾಕ್ ಆಗುತ್ತೆ ಮತ್ತು ವಯಸ್ಸಾದ್ರಿಗೂ ಸಹ ಅಟ್ಯಾಕ್ ಆಗುತ್ತೆ. ಇದು ಕೋವಿಡ್ ಏನು ಗುಣಲಕ್ಷಣಗಳಿದ್ದಾವೆ ಅದೇ ರೀತಿ ಇದು ಸಹ ಹೀಗಾಗಿ ಎಲ್ಲ ಒಂದ್ ಕಡೆ ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಸಚಿವರು ಜನರು ಆತಂಕ ಪಡಬೇಡಿ. ಯಾಕಂದ್ರೆ ಇದು ಚೈನಾ ವೇರಿಯಂಟ್ ವೈರಸ್ ಅಲ್ಲ, ಇದು ಮಾಮೂಲಾಗಿ 2001ರಲ್ಲಿ ಈ ಒಂದು ವೈರಸ್ ಪತ್ತೆ ಆಗಿದೆ. ಬಟ್ ಇನ್ನೂ ಔಷಧ ಕಂಡು ಹಿಡಿದಿಲ್ಲ. ಆದ್ರೆ ನೆಗಡಿ, ಜ್ವರ, ಕೆಮ್ಮು, ಇದು ಮತ್ತೊಂದ್ ಕಡೆ ಚಳಿ ಇದೆ, ಇವೆಲ್ಲ ಮಾಮೂಲಾಗಿ ಬರುತ್ತೆ. ಹೀಗಾಗಿ ಇಂಥ ಏನಾದ್ರೂ ಕಂಡು ಬಂದ್ರೆ ತಕ್ಷಣವೇ ಡಾಕ್ಟರ್ಗಳಿಗೆ ಏನೋ ಹೋಗಿ ಔಷಧ ಪಡೆದುಕೊಳ್ಳಿ. ಯಾಕಂದ್ರೆ ಈ ಒಂದು ವೈರಸ್ ಇಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಎಂಬುದು ಒಂದು ಕಡೆ ಆರೋಗ್ಯ ಸಚಿವರು ಒಂದ್ ಕಡೆ ಸ್ಪಷ್ಟಪಡಿಸಿದ್ದಾರೆ. ಅದಲ್ಲದೆ ಈ ಒಂದು ವೇರಿಯಂಟ್ ಯಾವ ರೀತಿ ಇದೆ, ಯಾಕಂದ್ರೆ ಚೀನಾದಲ್ಲಿ ಈಗ ಗಂಭೀರವಾಗಿ ಪಡೆದುಕೊಂಡಿದೆ ಈ ಒಂದು ವೇರಿಯಂಟ್. ಅಲ್ಲಿ ಆರೋಗ್ಯ ಅಲ್ಲಿ ಸಹ ಏನೋ ತುಂಬಾ ತೊಂದರೆ ಆಗಿದೆ. ಹೀಗಾಗಿ ಆ ರೀತಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಸಹ ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತೆಗೆದುಕೊಳ್ತಿದ್ದಾರೆ. ಇವತ್ತು ಈಗೇನೋ ಸಭೆ, ಕೆಲವೇ ಕ್ಷಣಗಳಲ್ಲಿ ಸಭೆ ಆಗುತ್ತೆ. ಸಭೆಯಲ್ಲಿ ಎಕ್ಸ್ಪರ್ಟ್ಗಳು ಭಾಗಿಯಾಗ್ತಾರೆ, ಆರೋಗ್ಯ ಸಚಿವರು ಭಾಗಿಯಾಗ್ತಾರೆ, ಹಲವಾರು ಡಾಕ್ಟರ್ಗಳು ಸಹ ಭಾಗಿಯಾಗ್ತಾರೆ. ಯಾಕಂದ್ರೆ ಈ ಒಂದು ವೇರಿಯಂಟ್ ಕೋವಿಡ್ ನಂತ ಏನಾದರೂ ಮತ್ತೆ ಪ್ರಭಾವ ಬೀರ್ಬೋದಾ, ಏನಾದರೂ ಗುಣಲಕ್ಷಣ ಆ ರೀತಿ ಇದೆನಾ, ಆ ವೇರಿಯಂಟ್ ಇದೆನಾ ಎಂಬುದು ಒಂದ್ ಕಡೆ ಡಿಸ್ಕಷನ್ ಆಗುತ್ತೆ. ಮತ್ತೊಂದ್ ಕಡೆ ಕೇಂದ್ರ ಆರೋಗ್ಯ ಇಲಾಖೆ ಜೊತೆ ಟಚ್ ಅಲ್ಲಿ ಇದ್ದಾರೆ. ಅವರಿಗೆ ಸಹ ಈ ಒಂದು 2 ಗುಣಲಕ್ಷಣಗಳು ಏನು HMPV ವೈರಸ್ ಪತ್ತೆ ಆಗಿದ್ರೆ ಆ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡ್ತಾರೆ. ಅಲ್ಲಿಂದ ಏನು ಗೈಡ್ಲೈನ್ಸ್ ಬರುತ್ತೆ ಎಂಬುದು ಒಂದ್ ಕಡೆ ಆರೋಗ್ಯ ಇಲಾಖೆ ಸಹ ಏನೋ ಒಂದ್ ಕಡೆ ವೇಟ್ ಮಾಡ್ತಿದೆ. ಅಲ್ಲಿಂದ ಗೈಡ್ಲೈನ್ಸ್ ಏನಾದ್ರು ಬಂದಿದ್ರೆ ಮತ್ತೆ ಏನಾದ್ರು ಗೈಡ್ಲೈನ್ಸ್ ಬಿಡುಗಡೆ ಆಗುತ್ತೆ. ಯಾಕಂದ್ರೆ ಈಗ ಮಾಸ್ಕ್ ಹಾಕಿಬಹುದು, ಮತ್ತೊಂದ್ ಕಡೆ ಸ್ಯಾನಿಟೈಸ್ ಯೂಸ್ ಮಾಡಿ, ಮತ್ತೆ ಜನ ಇರುವ ಪ್ರದೇಶದಲ್ಲಿ ಓಡಾಡಬೇಡಿ ಎಂಬುದು ಒಂದ್ ಕಡೆ ಆರೋಗ್ಯ ಸಚಿವರು ಸಹ ಏನು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಜನರು ಭಯಭೀತರಾಗಿದ್ದಾರೆ. ಸಭೆ ನಂತರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಚೀನಾ ವೇರಿಯಂಟ್ ಅಥವಾ ಏನಾದರೂ ಕೇಂದ್ರ ಸರ್ಕಾರ ಜೊತೆ ಚರ್ಚೆ ಮಾಡಿ ಇನ್ನೇದ್ರ ಬಗ್ಗೆ ಮಾರ್ಗಸೂಚಿ ಬಿಡುಗಡೆ ಆಗುತ್ತೆ ಎಂಬುದು ಸಭೆ. ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಇನ್ನು ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಕೋವಿಡ್ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಅನ್ನೋದು ಈ ದಿನದವರೆಗೂ ಕೂಡ ರಾಜಕೀಯ ಚರ್ಚೆಯಾಗಿ ಉಳಿದಿದೆ. ಇದೀಗ HMPV ವೈರಸ್ ನ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಅವರು ಬಿಜೆಪಿ ನಾಯಕ ಹಾಗೆ ಮಾಜಿ ಮಿನಿಸ್ಟರ್ ಮಾತನಾಡಿದ್ದಾರೆ. ಸರ್ಕಾರ ಎಲ್ಲಿ ಏನ್ ಕೊಳ್ಳೆ ಹೊಡಿತಿದ್ಯೋ ಹೊಡ್ಕೊಳ್ಳಿ, ಒಳ್ಳೆ ಆಡಳಿತ ಕೊಡಿ ಅಂದ್ರೆ ಅದು ಕೂಡ ಅವರಿಂದ ಕೊಡೋಕಾಗ್ತಿಲ್ಲ. ಅಟ್ಲೀಸ್ಟ್ ಇದೇನೋ ಒಂದು ವೈರಸ್ನ ಆತಂಕ ಶುರುವಾಗಿದೆ, ಅದ್ರ ಬಗ್ಗೆ ಆದ್ರೂ ಸರಿಯಾದ ಟ್ರೀಟ್ಮೆಂಟ್ಗಳಿಗೆ ವ್ಯವಸ್ಥೆ ಆಗಲಿ ಅಂತ ಹೇಳಿ ಮಾತನಾಡಿದ್ದಾರೆ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್. ಇದನ್ನ ವೈರಾಲಜಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಂಥವೇನೇ ಮ್ಯೂಟೇಷನ್ಗಳಾಗಿದ್ರು, ಈ ಮ್ಯೂಟೇಷನ್ಗಳ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದೀವಿ. ಏನಿದ್ರು ಇದನ್ನು ತಕ್ಷಣ ಪತ್ತೆ ಹಚ್ಚಲಿಕ್ಕೆ ಎಂಥ ವೇರಿಯಂಟ್, ಎಂಥ ವೈರಸ್ ಇದ್ರೂ ಪತ್ತೆ ಹಚ್ಚುತ್ತೆ. ಸೊ ಹಾಗಾಗಿ ತಕ್ಷಣ ಇಂಥ ಸಂಬಂಧಪಟ್ಟ ಸಂಸ್ಥೆಗಳ ಹತ್ರ ಮಾಹಿತಿನ ಪಡ್ಕೊಂಡು ಮಾಡೋಂಥದ್ದಾಗಬೇಕು. ಇಲ್ಲ ನಾನು ಹೇಳಿಕೆ ಕೊಡೋದು ಅಷ್ಟು ಮಟ್ಟಿಗೆ ಉಚಿತ ಇಲ್ಲ. ಸರ್ಕಾರ ಈ ದಿಕ್ಕಿನಲ್ಲಿ ನೋಡಿ, ಸರ್ಕಾರ ಇಲ್ಲೂ ಮಲಗಿದೆ. ದುಡ್ಡು ಹೊಡೆಯೋರಲ್ಲೂ ಕೆಲಸ ಮಾಡೋನೂ ಮಾಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಆಡಳಿತನೂ ಇಲ್ಲ. ಎಲ್ಲ ಆಡಳಿತಕ್ಕೆ ಓಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದೀವಿ ಅಪ್ಪ, ದುಡ್ಡಾರ ಹೊಡಿತಾ ಇದೀವಿ, ಒಳ್ಳೆ ಆಡಳಿತನಾರ ಕೊಟ್ರು ಅಂದ್ರೆ ಅದೂ ಮಾಡಲ್ಲ. ಓಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ಕಾರ ಕೆಲಸ ಮಾಡ್ರಿ ಅಂದ್ರೆ ಸರ್ವಿಸ್ ಚಾರ್ಜ್ಗೂ ಇಲ್ಲ, ಬರೀ ಸರ್ವಿಸ್ ಚಾರ್ಜ್. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಕೇಳಿಸ್ಕೊಳ್ಳೋಣ. ಈ ವೈರಸ್ ಇದೆ, ಇದು ನಮ್ಮ ದೇಶದಲ್ಲಿ ಹೊಸದೇನಲ್ಲ ಅಥವಾ ಎಲ್ಲೂ ಕೂಡ ಹೊಸದೇನಲ್ಲ, ಬಹಳ ದಶಕಗಳಿಂದ ಇರುವಂಥದ್ದು. ಈ ವೈರಸ್ ಇಂದ ಆಗುವಂಥ ಏನು ಉಸಿರಾಟದ ಸಮಸ್ಯೆ, ನೆಗಡಿ, ಜ್ವರ ಆ ಥರ ಬರುವಂಥದ್ದು ಬರ್ತಕ್ಕಂಥದ್ದಿದೆ. ಇದೇನು ಹೊಸ, ಈಗ ಚೈನಾದಲ್ಲಿ ಬಂದಿರೋ ಔಟ್ಬ್ರೇಕು ಅದೇನೋ ಹೊಸ ಈ ವೈರಸ್ಸಲ್ಲಿ ಅದು ಹೊಸ ವೈರಸ್ ಸ್ಟ್ರೇನ್ ಅಂತಲೂ ಹೇಳ್ತಾರೆ. ಅದಿರ್ಬೋದು. ಇನ್ನು ನಮ್ಮ ಪೂರ್ತಿ ಮಾಹಿತಿ ಬಂದಿಲ್ಲ ನಮ್ಮ ಹತ್ರ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದನೂ ಕೂಡ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಬಂದಿಲ್ಲ. ಆದರೆ ಇಲ್ಲಿ ಡಿಟೆಕ್ಟ್ ಆಗಿರುವಂಥದ್ದು ಇದು ಈ ಮಗುಗೆ ಎಲ್ಲೂ ಅವರು ಬೇರೆ ಕಡೆಯಿಂದೆಲ್ಲೂ ಓಡಾಡಿಲ್ಲ, ಇಲ್ಲೇ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಏನಿಲ್ಲ. ಅದರಿಂದ HMPV ಇದು ಪ್ರಥಮ ಕೇಸ್ ಅಂತ ಬಂದಿದೆ. ಆದರೆ HMPV ಇದ್ದಿದ್ದೇ ಇದು ಒಂದು ಇಷ್ಟು ಪರ್ಸೆಂಟೇಜು ಮಕ್ಕಳಿಗೆ, ವಿಶೇಷವಾಗಿ ಇಮ್ಯುನಿಟಿ ಕಮ್ಮಿ ಇರೋ ಮಕ್ಕಳಿಗೆಲ್ಲ ಬರ್ತದೆ ಇದು. ಆಮೇಲೆ ವಯಸ್ಸಾಗಿರೋರು ಕೂಡ ಬರ್ತದೆ. ಮತ್ತು ಇದೊಂದು ವೈರಸ್ ಇರುವಂಥದ್ದು. ಚೈನಾ ಔಟ್ಬ್ರೇಕ್ಗೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಗಮನಕ್ಕೆ ಬರ್ತದೆ, ಕಾಣಿಸ್ಕೊಳ್ತದೆ. ಆದ್ದರಿಂದ ಇದನ್ನು ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಏನೇನು ಮಾಡಬೇಕು ಅಂತ ಖಂಡಿತ ಕೇಂದ್ರ ಸರ್ಕಾರ ಹೇಳಿದೆ, ನಾವು ಹೇಳಿದ್ದೀವಿ. ಮತ್ತು ಇದು ಈ ವೈರನ್ನು ಎಫೆಕ್ಟ್ ಆದಾಗ ಸಹಜವಾಗಿ ಸ್ವಲ್ಪ ದಿವಸ ಇರ್ತದೆ.